ನ್ಯೂಸ್ ಎಕ್ಸ್‌ಪ್ರೆಸ್ at 6ಗೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಕರುನಾಡನ್ನೇ ಲಾಕ್ಡೌನ್ ಮಾಡಲು ಶುರುವಾಯ್ತಾ ಕೌಂಟೌನ್. ಆಟೋ, ಕ್ಯಾಬ್, ಬಸ್, ರೈಲು ಓಡಾಟಕ್ಕೂ ಬ್ರೇಕ್ ಬೀಳುತ್ತಾ? ಸಿಎಂ ನಿವಾಸದ ಬಳಿಕ ವಿಧಾನಸೌಧದ ಬಳಿ ಸೋಂಕಿತರು ಪರದಾಡಿದ ಹೇಗೆ? ಬೆಡ್ ಬ್ಲಾಕ್ ಎಂದ ಸೂರ್ಯನ ವಿರುದ್ಧ ಕೈ ನಾಯಕರು ಕೆಂಡಕಾರಿದ ಹೇಗೆ? ಇದೆಲ್ಲವನ್ನ ನೋಡೋಣ. ಬೆಂಗಳೂರಿಗೆ ಮತ್ತಷ್ಟು ದಿನ ಬೀಗ ಹಾಕಲು ಇಂದೇ ಆದೇಶ ಹೊರಬೀಳುತ್ತಾ? ಕರ್ನಾಟಕದಲ್ಲಿ ಮತ್ತೆ ಹೆಲ್ತ್ ಎಮರ್ಜೆನ್ಸಿ ಶುರುವಾಗಿದ್ಯಾಕೆ? ಹೋಟೆಲ್ಗಳಲ್ಲಿ ಪಾರ್ಸಲ್ ಬಂದ್, ಬಾರ್ ಮತ್ತು ರೆಸ್ಟೋರೆಂಟ್ಗಳು ಕಂಪ್ಲೀಟ್ ಲಾಕ್ ಆಗ್ತವ? ನೋಡೋಣ ಬೆಂಗಳೂರಿಗೆ ಬೀಗ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕರ್ನಾಟಕದಲ್ಲಿ ಮತ್ತೆ ಸಂಪೂರ್ಣ ಲಾಕ್ಡೌನ್ ಪಕ್ಕಾ ಎನ್ನಲಾಗಿದೆ. ರಾಜ್ಯದಲ್ಲಿ ಈಗ ಹೇರಿರೋ ಲಾಕ್ಡೌನ್ ಸಂಪೂರ್ಣ ವಿಫಲವಾಗಿದ್ದು ಕರ್ನಾಟಕದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಶುರುವಾಗಿದೆ. ಕರುನಾಡು ಸಂಪೂರ್ಣ ಲಾಕ್ಡೌನ್ಗೆ ಆದೇಶ ಹೊರಬೀಳುವ ಸಾಧ್ಯತೆಗಳಿದ್ದು ಸಂಪೂರ್ಣ ಲಾಕ್ಡೌನ್ ಬಗ್ಗೆ ಆರೋಗ್ಯ ಸಚಿವ ಸುಧಾಕರ್ ಸುಳಿವು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಈಗ ಜಾರಿಯಲ್ಲಿರುವ ಲಾಕ್ಡೌನ್ ಸಂಪೂರ್ಣ ವಿಫಲವಾಗಿದೆ ಅಂತ ಆರೋಗ್ಯ ಸಚಿವ ಸುಧಾಕರ್ ತಿಳಿಸಿದ್ದಾರೆ. ಸದ್ಯ ಜಾರಿಯಲ್ಲಿರೋ ಲಾಕ್ಡೌನ್ನಿಂದ ನಾವು ನಿರೀಕ್ಷೆ ಮಾಡಿರುವಷ್ಟು ಪ್ರಯೋಜನವಾಗಿಲ್ಲ. ಈಗಿರುವ ಮೇ 12ಕ್ಕೆ ಲಾಕ್ಡೌನ್ ಮುಗಿಯಲಿದ್ದು ಮೇ 12ರ ನಂತರ ಲಾಕ್ಡೌನ್ ಬಗ್ಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದಾಗಿ ಸುಧಾಕರ್ ತಿಳಿಸಿದ್ದಾರೆ. ನಾಳೆಯಿಂದಲೇ ಕಠಿಣ ಲಾಕ್ಡೌನ್ ಮಾಡುವಂತೆ ಸರ್ಕಾರಕ್ಕೆ ಪನಾ ಮನವಿ ಸಲ್ಲಿಸಿದೆ. ಕರ್ನಾಟಕದಲ್ಲಿ ಕೊರೋನಾ ಪರಿಸ್ಥಿತಿ ಕೈಮೀರಿ ಹೋಗಿದ್ದು ಮಿನಿ ಲಾಕ್ಡೌನ್ ಜಾರಿಗೆ ತಂದರೂ ಸೋಂಕು ಕಡಿಮೆಯಾಗ್ತಿಲ್ಲ. ಎರಡನೇ ಅಲೆಯ ಅಬ್ಬರ ಇನ್ನೂ ನಿಂತಿಲ್ಲ. ಅಲ್ಲದೆ ಮೇ 15ರ ನಂತರ ಕೊರೋನಾ ಪ್ರಕರಣ ದುಪ್ಪಟ್ಟಾಗಲಿದ್ದು ಈಗಾಗಲೇ ಎಚ್ಚೆತ್ತುಕೊಳ್ಳದಿದ್ರೆ ರಾಜ್ಯದಲ್ಲಿ ಆಪತ್ತು ಖಚಿತ ಅಂತ ಪನಾ ಸರ್ಕಾರಕ್ಕೆ ಎಚ್ಚರಿಸಿದೆ. ಮೇ 12ರವರೆಗೆ ಕಾದು ಯಾಕೆ ಲಾಕ್ಡೌನ್ ಮಾಡಬೇಕು ಅಂತ ಸರ್ಕಾರಕ್ಕೆ ಪನಾ ಪ್ರಶ್ನಿಸಿದ್ದು ನಾಳೆಯಿಂದಲೇ ಲಾಕ್ಡೌನ್ ಮಾಡಲು ಸಲಹೆ ನೀಡಿದೆ. ಅಲ್ಲೇ ಲಾಕ್ಡೌನ್ ಮಾಡದಿದ್ರೆ ಕೊರೋನಾದಿಂದ ಸಂಭವಿಸುವ ಸಾವು ನೋವಿಗೆ ಸರ್ಕಾರವೇ ಹೊಣೆಯಾಗಲಿದ್ದು ಸದ್ಯ ಬೆಂಗಳೂರಿಗೆ ಪ್ರತಿನಿತ್ಯ 500 ಟನ್ ಆಕ್ಸಿಜನ್ ಬೇಕಿದೆ. ಹೀಗಿದ್ರೂ ಬೆಂಗಳೂರಿಗೆ ಅಗತ್ಯವಿರುವ ಆಕ್ಸಿಜನ್ ಪೂರೈಕೆ ಆಗ್ತಿಲ್ಲ ಅಂತ ಆತಂಕ ವ್ಯಕ್ತಪಡಿಸಿದೆ. ಕಂಪ್ಲೀಟ್ ಲಾಕ್ಡೌನ್ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕಿದೆ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಹೇಳಿದ್ದಾರೆ. ಮಹಾರಾಷ್ಟ್ರ ಮಾದರಿ ಲಾಕ್ಡೌನ್ ಮಾಡುವ ಅನಿವಾರ್ಯತೆ ಇದೆ. ಸಣ್ಣ ಲಾಕ್ಡೌನ್ನಿಂದ ಗ್ರಾಮೀಣ ಪ್ರದೇಶಕ್ಕೂ ಕೊರೋನಾ ಹಬ್ಬುತ್ತಿದ್ದು ಜೀವ ಉಳಿಸಿಕೊಂಡ್ರೆ ಜೀವನ ಇರುತ್ತೆ. ಹೀಗಾಗಿ ಕಂಪ್ಲೀಟ್ ಲಾಕ್ಡೌನ್ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕಿದೆ ಅಂತ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಅಭಿಪ್ರಾಯಪಟ್ಟಿದ್ದಾರೆ. ಲಾಕ್ಡೌನ್ ಮಾಡಲು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಪರೋಕ್ಷವಾಗಿ ಒತ್ತಾಯಿಸಿದ್ದಾರೆ. ತಜ್ಞರು ಹೇಳಿದಂತೆ ಸರ್ಕಾರ ನಡೆದುಕೊಳ್ಳಬೇಕು ಅಂತ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮತ್ತೆ ಲಾಕ್ಡೌನ್ ಮಾಡಲು ಸರ್ಕಾರಕ್ಕೆ ತಜ್ಞರು ಸಲಹೆ ನೀಡಿದ್ದಾರೆ. ಹೀಗಾಗಿ ತಜ್ಞರ ಸಲಹೆಯನ್ನ ಗಂಭೀರವಾಗಿ ಸ್ವೀಕರಿಸಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಲಾಕ್ಡೌನ್ ವಿಚಾರವಾಗಿ ಸಚಿವರ ನಡುವೆಯೇ ಗೊಂದಲ ಏರ್ಪಟ್ಟಂತಿದೆ. ಆರೋಗ್ಯ ಸಚಿವ ಸುಧಾಕರ್ ಸದ್ಯ ಜಾರಿಯಲ್ಲಿರೋ ಲಾಕ್ಡೌನ್ ವಿಫಲವಾಗಿದೆ ಅಂತ ಹೇಳಿದ್ರೆ ಇತ್ತ ಸಹಕಾರ ಸಚಿವ ಎಸ್‌ಟಿ ಸೋಮಶೇಖರ್ ರಾಜ್ಯದಲ್ಲಿ 100% ಲಾಕ್ಡೌನ್ ಯಶಸ್ವಿಯಾಗಿದೆ ಅಂತ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು ಲಾಕ್ಡೌನ್ ಬಗ್ಗೆ ವೈಯಕ್ತಿಕ ಅಭಿಪ್ರಾಯ ಬೇಡ, ಆದರೆ ನಿಯಮ ಮತ್ತಷ್ಟು ಬಿಗಿಗೊಳಿಸುವ ಅವಶ್ಯಕತೆ ಇದೆ ಅಂತ ಹೇಳಿದ್ರು. ಅಲ್ಲದೆ ಮೇ 12ರವರೆಗೂ ಸದ್ಯದ ನಿಯಮವೇ ಮುಂದುವರಿಯಲಿದ್ದು ಮೇ 11ರ ಸಂಜೆ ಏನ್ ಮಾಡಬೇಕೆಂದು ಸಿಎಂ ತೀರ್ಮಾನ ಮಾಡ್ತಾರೆ ಎಂದು ತಿಳಿಸಿದ್ರು. ಬೆಂಗಳೂರಿನಲ್ಲಿ ಇನ್ನಷ್ಟು ಟೈಟ್ ರೂಲ್ಸ್ ಜಾರಿಯಾಗುವ ಸಾಧ್ಯತೆಗಳಿದೆ. ಎಲ್ಲಾ ಸೇವೆಗಳು ಕಂಪ್ಲೀಟ್ ಬಂದ್ ಆಗಲಿದೆ ಎನ್ನಲಾಗಿದೆ. ಹೋಟೆಲ್ಗಳಲ್ಲಿ ಪಾರ್ಸೆಲ್ ಬಂದ್ ಆಗೋ ಸಾಧ್ಯತೆ ಇದೆ. ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಕಂಪ್ಲೀಟ್ ಲಾಕ್ ಆಗ್ತವಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಅಲ್ಲದೆ ಆಟೋ, ಬಸ್, ರೈಲು ಸ್ತಬ್ಧವಾಗುತ್ತಾ, ಕಟ್ಟಡ ಕಾಮಗಾರಿ ಕೂಡ ಬಂದ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬೆಂಗಳೂರು ಸೇರಿ ಕರುನಾಡಿನಾದ್ಯಂತ ಲಾಕ್ಡೌನ್ ಹೇರಿದ್ದು ಜನ ಬೇಕಾಬಿಟ್ಟಿ ಓಡಾಡ್ತಿದ್ದಾರೆ. ಈಗಾಗಲೇ ಹೋಟೆಲ್ಗಳಲ್ಲಿ ಪಾರ್ಸೆಲ್ಗೆ ಮಾತ್ರ ಅವಕಾಶ ನೀಡಲಾಗಿದೆ. ಒಂದ್ ವೇಳೆ ಕರುನಾಡಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಜಾರಿಯಾದ್ರೆ ಹೋಟೆಲ್ನಲ್ಲಿ ಪಾರ್ಸೆಲ್ ಊಟಕ್ಕೂ ಬ್ರೇಕ್ ಬೀಳೋ ಸಾಧ್ಯತೆ ಇದೆ. ಆನ್ಲೈನ್ ಫುಡ್ ಡೆಲಿವರಿಗೆ ಮಾತ್ರ ಅವಕಾಶ ನೀಡಬಹುದು. ಹೋಟೆಲ್ ಊಟವನ್ನೇ ನಂಬಿಕೊಂಡವರು ಪರದಾಡುವುದು ಫಿಕ್ಸ್ ಆಗಿದೆ. ಲಾಕ್ಡೌನ್ ಮಾಡದಿದ್ರೆ ಕರುನಾಡನ್ನ ಊಹಿಸಿಕೊಳ್ಳೋಕು ಕಷ್ಟವಾಗುತ್ತಾ? 15 ದಿನ ಲಾಕ್ಡೌನ್ ಮಾಡಿದ್ರೆ ಲಾಭವೇನು? 21 ದಿನ ಲಾಕ್ಡೌನ್ ಮಾಡಿದ್ರೆ ಏನಾಗುತ್ತೆ? ಲಾಕ್ಗೆ ಒತ್ತಾಯಿಸಿರುವಂತಹ ತಜ್ಞರ ಲೆಕ್ಕಾಚಾರಗಳಾದ್ರೂ ಏನು? ನೋಡೋಣ ಲಾಕ್ಡೌನ್ ಯಾಕೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಕೊರೋನಾದಿಂದ ಕರ್ನಾಟಕದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಶುರುವಾಗಿದೆ. ಹೀಗಾಗಿ ಆದಷ್ಟು ಬೇಗ ಕರ್ನಾಟಕದಲ್ಲಿ ಕಂಪ್ಲೀಟ್ ಲಾಕ್ ಬೀಳೋದು ಪಕ್ಕಾ. ಯಾಕಂದ್ರೆ ಟೈಟ್ ಲಾಕ್ಡೌನ್ ಬಗ್ಗೆ ಸಚಿವ ಸುಧಾಕರ್ ಸುಳಿವು ಕೊಟ್ಟಿದ್ದಾರೆ. ರಾಜ್ಯದಲ್ಲಿರುವ 14 ದಿನಗಳ ಲಾಕ್ಡೌನ್ ಸಂಪೂರ್ಣ ಫೇಲ್ ಆಗಿದ್ದು ಜನರು ಬೇಕಾಬಿಟ್ಟಿ ಓಡಾಡ್ತಿರೋದ್ರಿಂದಾಗಿ ಸೋಂಕು ಮತ್ತಷ್ಟು ಹೆಚ್ಚಳವಾಗ್ತಿದೆ. ಹೀಗಾಗಿ ಒತ್ತಡ ಹೆಚ್ಚಾಗ್ತಿದ್ದಂತೆ ಕರ್ನಾಟಕದಲ್ಲಿ ಟೈಟ್ ಲಾಕ್ಡೌನ್ ಫಿಕ್ಸ್ ಆಗಿದೆ. ಕರ್ನಾಟಕದಲ್ಲಿ ಲಾಕ್ಡೌನ್ ಇದ್ರೂ ಕೊರೋನಾ ಅಟ್ಟಹಾಸಕ್ಕೆ ಬ್ರೇಕ್ ಬೀಳ್ತಿಲ್ಲ. ಹೀಗಾಗಿ ವೈರಸ್ ಮೆಟ್ಟಿ ನಿಲ್ಲಲು ಕರ್ನಾಟಕದಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಫಿಕ್ಸ್ ಎನ್ನಲಾಗಿದೆ. ಹುಚ್ಚು ಕುದುರೆಯಂತೆ ಓಡ್ತಿರೋ ಕೊರೋನಾಗೆ ಲಗಾಮು ಹಾಕಲು ಸರ್ಕಾರ ಟೈಟ್ ಲಾಕ್ಡೌನ್ಗೆ ಪ್ಲಾನ್ ಮಾಡಿದೆ. ಖುದ್ದು ಆರೋಗ್ಯ ಸಚಿವರೇ ಟೈಟ್ ಲಾಕ್ಡೌನ್ ಬಗ್ಗೆ ಸುಳಿವು ನೀಡಿದ್ದು ದಿನೇ ದಿನೇ ರಾಜ್ಯದ ಸ್ಥಿತಿ ಬಿಗಡಾಯಿಸುತ್ತಿರುವುದರಿಂದ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಲಾಕ್ಡೌನ್ ಪಕ್ಕಾ ಎನ್ನಲಾಗಿದೆ. ವೈರಸ್ ಅಬ್ಬರ ತಡೆಗಟ್ಟಲು ಸರ್ಕಾರದ ಮುಂದೆ ಲಾಕ್ಡೌನ್ ಒಂದೇ ಆಯ್ಕೆಯಾಗಿದೆ. ರಾಜ್ಯವನ್ನ ಉಳಿಸಬೇಕಾದ್ರೆ ಕೊರೋನಾ ಕೇಸ್ ಕಡಿಮೆ ಮಾಡಲೇಬೇಕಿತ್ತು. ಗಂಡಾಂತರದಿಂದ ಪಾರು ಮಾಡಲು ಲಾಕ್ಡೌನ್ ಅತ್ಯಗತ್ಯವಾಗಿದೆ. ಲಾಕ್ಡೌನ್ ಮಾಡದಿದ್ರೆ ವೈರಸ್ ಆರ್ಭಟ ಮತ್ತಷ್ಟು ಹೆಚ್ಚಾಗಲಿದ್ದು ಲಾಕ್ಡೌನ್ ಮುಂದುವರಿದರೆ ಸೋಂಕಿನ ಪ್ರಮಾಣ ಇಳಿಕೆಯಾಗಲಿದೆ. ಹೀಗಾಗಿ ವೈರಸ್ ಚೈನ್ ಲಿಂಕ್ ಬ್ರೇಕ್ ಮಾಡಲು ಲಾಕ್ಡೌನ್ ಅಗತ್ಯವಾಗಿದೆ. ಮತ್ತೆ 14 ದಿನ ಲಾಕ್ಡೌನ್ ಮಾಡಬೇಕು ಅನ್ನೋದು ತಜ್ಞರ ಅಭಿಪ್ರಾಯ. ಆದರೆ ಲಾಕ್ಡೌನ್ ಮುಂದುವರಿಸೋ ಬಗ್ಗೆ ಸರ್ಕಾರ ಇದುವರೆಗೂ ತಜ್ಞರ ಅಭಿಪ್ರಾಯವನ್ನ ಕೇಳಿಲ್ಲ. ಒಂದೊಮ್ಮೆ ಸರ್ಕಾರ ಅಭಿಪ್ರಾಯ ಕೇಳಿದ್ರೆ ಮೇ 12ರ ನಂತರವೂ ಕರುನಾಡನ್ನ 14 ದಿನ ಸ್ತಬ್ಧ ಮಾಡುವಂತೆ ಸರ್ಕಾರಕ್ಕೆ ತಜ್ಞರು ಶಿಫಾರಸು ನೀಡುವ ಸಾಧ್ಯತೆ ಇದೆ. ರಾಜ್ಯದ ಪರಿಸ್ಥಿತಿ ಹೀಗೆ ಮುಂದುವರಿದ್ರೆ ಸೋಂಕಿತರ ಸಂಖ್ಯೆ ಮತ್ತಷ್ಟು ದುಪ್ಪಟ್ಟಾಗಲಿದೆ. ಸೋಂಕಿತರ ಸಂಖ್ಯೆ 31 ಲಕ್ಷಕ್ಕೆ ಏರುವ ಸಾಧ್ಯತೆ ಇದೆ. ಐಐಎಸ್ಸಿ ಪ್ರೊಫೆಸರ್ ಮಾಡಿರೋ ಅಂದಾಜಿನಂತೆ 32 ಲಕ್ಷ ಸೋಂಕಿತರು ಇರಲಿದ್ದಾರೆ. ಜೂನ್ 11ರವರೆಗೆ ಕರ್ನಾಟಕದಲ್ಲಿ 31,60,000 ಆಕ್ಟಿವ್ ಕೇಸ್ಗಳಾಗುವ ಸಾಧ್ಯತೆ ಇದೆ. ಸಕ್ರಿಯ ಸೋಂಕಿತರ ಬಗ್ಗೆ ಶಶಿಕುಮಾರ್ ಗಣೇಶನ್ ಅಂದಾಜಿಸಿದ್ದು ಕೊರೋನಾದಿಂದ 55,000 ಮಂದಿ ಮೃತಪಡಬಹುದು ಅಂತ ಅಂದಾಜಿಸಲಾಗಿದೆ. ಇಡೀ ಕರ್ನಾಟಕವನ್ನ 15 ದಿನ ಲಾಕ್ಡೌನ್ ಮಾಡಿದ್ರೆ ಲಾಭವೇನು ಅಂತ ನೋಡೋದಾದ್ರೆ 15 ದಿನ ಮತ್ತೆ ಸಂಪೂರ್ಣ ಲಾಕ್ಡೌನ್ ಮಾಡಿದ್ರೆ ಸೋಂಕು ಕಡಿಮೆಯಾಗುವ ಸಾಧ್ಯತೆ ಇದೆ. 15 ದಿನಗಳ ಲಾಕ್ಡೌನ್ ಅವಧಿಯಲ್ಲಿ ಲಾಕ್ಡೌನ್ ಮಾಡಿದ್ರೆ ಸೋಂಕಿತರ ಸಂಖ್ಯೆ 8 ಲಕ್ಷ ಇರಲಿದೆ. ಜೂನ್ 11ರವರೆಗೆ ಸಕ್ರಿಯ ಸೋಂಕಿತರ ಸಂಖ್ಯೆ 8 ಲಕ್ಷದವರೆಗೆ ಇರಲಿದೆ. ಕಂಪ್ಲೀಟ್ ಲಾಕ್ಡೌನ್ ಮಾಡಿದ್ರೆ ಸೋಂಕಿತರ ಸಂಖ್ಯೆ ಕಡಿಮೆಯಾಗಲಿದೆ. ಇನ್ನು ಕರ್ನಾಟಕವನ್ನ 21 ದಿನ ಸಂಪೂರ್ಣ ಲಾಕ್ಡೌನ್ ಮಾಡಿದ್ರೆ ಸೋಂಕಿತರ ಸಂಖ್ಯೆ 6.86 ಲಕ್ಷ ಇರಲಿದೆ. ರಾಜ್ಯದ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಹತ್ತಿರ 7 ಲಕ್ಷ ಇರಲಿದೆ ಅಂತ ಅಂದಾಜಿಸಲಾಗಿದೆ. ಸಾವಿನ ಸಂಖ್ಯೆ 30,000 ಆಗಬಹುದು ಅಂತ ಅಂದಾಜಿಸಲಾಗಿದೆ. ಕೊರೋನಾ ಕಂಟ್ರೋಲ್ಗೆ 30 ದಿನ ಕರ್ನಾಟಕವನ್ನ ಸಂಪೂರ್ಣ ಲಾಕ್ ಮಾಡ್ತಾರಾ? ಒಂದು ವೇಳೆ ಲಾಕ್ ಮಾಡಿದ್ರೆ ಕೇಸ್ಗಳ ಸಂಖ್ಯೆ ಎಷ್ಟಾಗಲಿದೆ ಅನ್ನೋದು ಕೂಡ ಅಚ್ಚರಿ ತಂದಿದೆ. 30 ದಿನ ಸಂಪೂರ್ಣ ಲಾಕ್ಡೌನ್ ಮಾಡಿದ್ರೆ 4,73,000 ಕೇಸ್ ಆಗಲಿದ್ದು ಕರ್ನಾಟಕದಲ್ಲಿ ಸಕ್ರಿಯ ಕೇಸ್ಗಳ ಸಂಖ್ಯೆ ಸುಮಾರು 5 ಲಕ್ಷ ಇರಲಿದ್ದು ಇನ್ನು ಸಾವಿರ ಸಂಖ್ಯೆಯನ್ನ 28,000 ಅಂತ ಅಂದಾಜಿಸಲಾಗಿದೆ. ರಾಜ್ಯದಲ್ಲಿ ಮೇ 12ಕ್ಕೆ ಲಾಕ್ಡೌನ್ ಮುಗಿಯೋದಿಲ್ಲ ಅನ್ನೋ ಅನುಮಾನವು ಕಾಡ್ತಿದೆ. ಕರ್ನಾಟಕವನ್ನ ಉಳಿಸಬೇಕಾದ್ರೆ ಲಾಕ್ಡೌನ್ ಮಾಡಬೇಕಾದ ಅನಿವಾರ್ಯತೆ ಇದೆ. ಕರ್ನಾಟಕವನ್ನ ಉಳಿಸಬೇಕಾದ್ರೆ ಲಾಕ್ಡೌನ್ ಬೇಕೇ ಬೇಕು ಅಂತ ತಜ್ಞರು ಹೇಳಿದ್ದಾರೆ. ಕರ್ನಾಟಕದಲ್ಲಿ ಕೇಸ್ ಕಡಿಮೆ ಮಾಡಲೇಬೇಕಾದ ಅವಶ್ಯಕತೆ ಇದ್ದು ಗಂಡಾಂತರದಿಂದ ರಾಜ್ಯವನ್ನ ಕಾಪಾಡಲು ಲಾಕ್ಡೌನ್ ಬೇಕು. ಲಾಕ್ಡೌನ್ನಿಂದ ಸೋಂಕಿನ ಪ್ರಮಾಣ ಕಡಿಮೆಯಾಗಬಹುದು ಅಂತ ತಜ್ಞರು ಹೇಳಿದ್ದಾರೆ. ಮತ್ತೆ ಲಾಕ್ಡೌನ್ಗೆ ಒತ್ತಾಯಿಸಿದ ಬಿಜೆಪಿ ನಾಯಕರು ಯಾರ್ಯಾರು? ಬಿಜೆಪಿ ಮುಖ್ಯ ಅಜೆಂಡವೇ ಗೊಳುಂ ಅಂತ ವಾಗ್ದಾಳಿ ನಡೆಸಿದ್ಯಾರು? ತೇಜಸ್ವಿ ಸೂರ್ಯ ಅಮಾವಾಸ್ಯೆ ಗಿರಾಕಿ ಅಂತ ಕಿಡಿಕಾರಿದ್ದೇಕೆ ಡಿಕೆಶಿ? ಇಂಥ ಮತ್ತಷ್ಟು ಸ್ಟೋರಿಗಳನ್ನು ನೋಡೋಣ ಲೀಡರ್ಸ್ ರಿಯಾಕ್ಷನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಮಾಡೋ ಬಗ್ಗೆ ಒತ್ತಾಯ ಕೇಳಿ ಬರ್ತಿದೆ. ಆದರೆ ಮೇ 10ರ ಬಳಿಕ ಸಂಪೂರ್ಣ ಲಾಕ್ಡೌನ್ ಬಗ್ಗೆ ತೀರ್ಮಾನ ಮಾಡೋದಾಗಿ ಚಾಮರಾಜನಗರದಲ್ಲಿ ಸಚಿವ ಸುರೇಶ್ ಕುಮಾರ್ ಹೇಳಿದ್ದಾರೆ. ಸದ್ಯದ ಕರ್ಫ್ಯೂ ಸರ್ಕಾರದ ನಿರೀಕ್ಷೆಯನ್ನ ಹುಸಿಗೊಳಿಸಿದ್ದು ಆಸ್ಪತ್ರೆಗಳ ಒಳಗೆ ಕೊರೋನಾ ಸೋಂಕಿತರು ನರಳಾಡ್ತಿದ್ರೆ ಹೊರಗಡೆ ಜನರು ಮಾತ್ರ ಆರಾಮಾಗಿ ಓಡಾಡ್ತಿದ್ದಾರೆ. ಹೀಗಾಗಿ 12 ದಿನದ ಕರ್ಫ್ಯೂನಿಂದ ಏನಾಗಿದೆ ಎಂದು ಪರಿಶೀಲಿಸಿ ಇದರಿಂದ ಏನು ಉಪಯೋಗವಾಗಿಲ್ಲ ಎಂದು ಗೊತ್ತಾದ್ರೆ ಸಂಪೂರ್ಣ ಲಾಕ್ಡೌನ್ ಮಾಡಲು ತೀರ್ಮಾನ ಮಾಡ್ತೇವೆ ಅಂತ ಸುರೇಶ್ ಕುಮಾರ್ ಹೇಳಿದ್ದಾರೆ.
ಸಂಸದೆ ಶೋಭಾ ಕರಂದ್ಲಾಜೆ ಕೂಡ ಲಾಕ್ಡೌನ್ಗೆ ಆಗ್ರಹಿಸಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು, ಕೋವಿಡ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಜಿಲ್ಲೆಯಲ್ಲೂ ಕೂಡ ಪ್ರಕರಣಗಳು ದುಪ್ಪಟ್ಟಾಗ್ತಿದೆ. ಹೀಗಾಗಿ ಕಳೆದ ಬಾರಿಯಂತೆ ಗಂಭೀರವಾಗಿ ಕರ್ಫ್ಯೂ ಮಾಡಬೇಕು, ಅವಶ್ಯಕ ವಸ್ತುಗಳಿಗೆ ಮಾತ್ರ ಅವಕಾಶ ನೀಡಬೇಕು, ಉಳಿದಂತೆ ಪೂರ್ಣ ಲಾಕ್ಡೌನ್ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಜನ ಈಗಿನಂತೆ ಓಡಾಡಿದ್ರೆ ಕೋವಿಡ್ ನಿಯಂತ್ರಣ ಸಾಧ್ಯವಿಲ್ಲ ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಅಭಿಪ್ರಾಯಪಟ್ಟಿದ್ದಾರೆ. ಮದುವೆ, ದೇವಸ್ಥಾನ ಕಾರ್ಯಕ್ರಮ, ಭೂತಾರಾಧನೆ ಎಲ್ಲವೂ ನಡೆಯುತ್ತಿದೆ. ಹೀಗಾಗಿ ಜನ ಹೆಚ್ಚು ಬೆರೆಯುವುದರಿಂದ ಸೋಂಕು ಹರಡುತ್ತಿದ್ದು, ಮುಂಬೈ, ಬೆಂಗಳೂರಿನಿಂದಲೂ ಉಡುಪಿಗೆ ಜನರು ಬರ್ತಿದ್ದಾರೆ. ಹೀಗಾಗಿ ಹೋಮ್ ಕ್ವಾರಂಟೈನ್ ಕಡ್ಡಾಯ ಮಾಡಬೇಕಿದ್ದು 15 ದಿನಗಳ ಕಟ್ಟುನಿಟ್ಟಿನ ಕ್ರಮ ಅನಿವಾರ್ಯ ಎಂದು ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಕೋವಿಡ್ ವಿಚಾರದಲ್ಲಿ ಜನರು ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅಂತ ಸಂಸದ ಪ್ರತಾಪ್ ಸಿಂಹ ಅಸಮಾಧಾನ ಹೊರಹಾಕಿದ್ದಾರೆ. ವಿರಾಜಪೇಟೆಯಲ್ಲಿ ಮಾತನಾಡಿದ ಅವರು, ಕೊರೋನಾ ಹೊಸ ರೂಪ ತಾಳಿ ದಾಳಿ ಮಾಡ್ತಿದ್ದು, ಜನರು ಇನ್ನೂ ಸಾಮಾಜಿಕ ಅಂತರ ಪಾಲಿಸ್ತಿಲ್ಲ, ಮಾಸ್ಕ್ ಧರಿಸ್ತಿಲ್ಲ. ಜನರು ಸರ್ಕಾರದ ಜೊತೆ ಕೈಜೋಡಿಸಬೇಕಿದ್ದು, ಸರ್ಕಾರವೊಂದೇ ಏನು ಮಾಡುವುದಕ್ಕೆ ಆಗುವುದಿಲ್ಲ ಎಂದು ತಿಳಿಸಿದರು. ಆರೋಗ್ಯ ಸಚಿವ ಸುಧಾಕರ್ ಹೇಳಿಕೆಗೆ ಸಚಿವ ಈಶ್ವರಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದು, ಕೊರೋನಾ ಹೆಚ್ಚಳಕ್ಕೆ ಜನರ ನಿರ್ಲಕ್ಷ್ಯವೇ ಕಾರಣ ಎನ್ನುವ ಸಚಿವ ಕೆ ಸುಧಾಕರ್ ಮಾತನ್ನ ಒಪ್ಪಲ್ಲ ಅಂತ ಹೇಳಿದ್ದಾರೆ. ಭದ್ರಾವತಿಯಲ್ಲಿ ಮಾತನಾಡಿದ ಅವರು, ಜನರ ನಿರ್ಲಕ್ಷ್ಯ ಎಂಬ ಪದ ಒಪ್ಪಲ್ಲ, ಆ ಪದವನ್ನ ನಾನು ಬಳಸಲ್ಲ. ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರ ಶ್ರಮ ವಹಿಸುತ್ತಿದೆ ಎಂದು ತಿಳಿಸಿದರು. ಬಿಜೆಪಿ ಸರ್ಕಾರದ ಮುಖ್ಯ ಅಜೆಂಡಾವೇ ಗುಳುಂ ಮಾಡುವುದು ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿಯವರಿಗೆ ಏನೇ ಸಿಕ್ಕಿದ್ರೂ ಗುಳುಂ ಮಾಡ್ತಾರೆ ಅಂತ ಡಿಕೆಶಿ ಆರೋಪಿಸಿದ್ದು, ಸಚಿವರು ಮಾತ್ರ ವಿಫಲವಾಗಿಲ್ಲ, ಸರ್ಕಾರವೇ ವಿಫಲವಾಗಿದೆ. ಸಂಸದ ತೇಜಸ್ವಿ ಸೂರ್ಯ ನೋಡಿಕೊಂಡು ಮಾತನಾಡಬೇಕು, ಇಲ್ದಿದ್ರೆ ಜನರೇ ಅವರನ್ನ ಬಡಿದು ಹಾಕಿ ಬಿಡ್ತಾರೆ, ಗಾಡಿಯನ್ನ ಪಂಚರ್ ಮಾಡಿ ಬಿಡ್ತಾರೆ ಅಂತ ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ. ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದು, ಸಂಸದ ತೇಜಸ್ವಿ ಸೂರ್ಯ ಮುಸ್ಲಿಂ ಹೆಸರು ಓದಿದ್ದಾರೆ, ಆದರೆ ವಾರ್ ರೂಮ್ನಲ್ಲಿ ಕೇವಲ ಮುಸ್ಲಿಮರು ಮಾತ್ರ ಇರಲಿಲ್ಲ, ಎಲ್ಲರೂ ಇದ್ರೂ ಅವರ ಹೆಸರು ಯಾಕೆ ಪ್ರಸ್ತಾಪ ಮಾಡಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಪ್ರಕರಣಕ್ಕೆ ತೇಜಸ್ವಿ ಸೂರ್ಯ ಕೋಮು ಆಯಾಮ ನೀಡುತ್ತಿದ್ದು, ತೇಜಸ್ವಿ ಸೂರ್ಯರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಅಲ್ಲದೆ ತೇಜಸ್ವಿ ಸೂರ್ಯ ಅಮಾವಾಸ್ಯೆ ಗಿರಾಕಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ ಬೆಡ್ ಬ್ಲಾಕಿಂಗ್ ದಂಧೆ ಪ್ರಕರಣದಲ್ಲಿ ತಮ್ಮ ವಿರುದ್ಧದ ಆರೋಪಕ್ಕೆ ಶಾಸಕ ಸತೀಶ್ ರೆಡ್ಡಿ ಸ್ಪಷ್ಟನೆ ನೀಡಿದ್ದಾರೆ. ಒಬ್ಬ ಐಎಎಸ್ ಅಧಿಕಾರಿ ನನ್ನ ಬಗ್ಗೆ ಸುದ್ದಿ ಹಬ್ಬಿಸುತ್ತಿದ್ದು, ಆ ಅಧಿಕಾರಿ 1 ವರ್ಷದಿಂದ ಏಜೆನ್ಸಿಗಳನ್ನ ನೇಮಿಸಿದ್ದ, ಹೀಗಾಗಿ ಅವರ ಹೆಸರು ಬಯಲಾಗುತ್ತೆ ಎಂದು ಕುತಂತ್ರ ಮಾಡ್ತಿದ್ದು, ತಾವು ಸಿಕ್ಕಿ ಬೀಳಬಾರದು ಎಂದು ನನ್ನ ಹೆಸರು ಹೇಳಿ ಡೈವರ್ಟ್ ಮಾಡಿದ್ದಾರೆ ಅಂತ ಸತೀಶ್ ರೆಡ್ಡಿ ಆರೋಪಿಸಿದ್ದಾರೆ. ಬೆಡ್ ಬ್ಲಾಕಿಂಗ್ ದಂಧೆ ಬಗ್ಗೆ ಟಿವಿ9 ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿದ್ದು, ವರದಿಯಿಂದ ಎಚ್ಚೆತ್ತಿರೋ ಸಚಿವ ಆರ್ ಅಶೋಕ್, ರೋಗಿಗಳು ಸಾವನ್ನಪ್ಪಿದ್ರು ಅವರ ಹೆಸರಲ್ಲೇ ಬೆಡ್ ಮೀಸಲಿಟ್ಟು ಸರ್ಕಾರಕ್ಕೆ ವಂಚಿಸಿದ್ದಾರೆ. ಈ ಬಗ್ಗೆ ನಾಳೆ ಸಭೆಯಲ್ಲಿ ಚರ್ಚಿಸಿ ಖಾಸಗಿ ಆಸ್ಪತ್ರೆಯಿಂದ ನೀಡಬೇಕಾಗಿರುವ ಬೆಡ್ ಪಡೆಯುತ್ತೇನೆ ಅಂತ ಹೇಳಿದ್ದಾರೆ. ಅಲ್ಲದೆ ಬೆಂಗಳೂರಲ್ಲಿ ಬೆಡ್ಗಳ ಕೊರತೆ ಇದ್ದು, ಕೊಟ್ಟ ಮಾತಿನಂತೆ ಖಾಸಗಿ ಆಸ್ಪತ್ರೆಗಳು ಬೆಡ್ ನೀಡಿಲ್ಲ, ಹೀಗಾಗಿ 2 ದಿನದಲ್ಲಿ ಎಲ್ಲಾ ಬೆಡ್ ಕೊಡಬೇಕು ಎಂದು ಗಡುವು ಕೊಟ್ಟಿದ್ದೇವೆ ಎಂದು ತಿಳಿಸಿದರು. ಸಂಸದ ತೇಜಸ್ವಿಗೆ ಜಮೀರ್ ಅಹ್ಮದ್ ಕೊಟ್ಟ ವಾರ್ನಿಂಗ್ ಏನು? ಭಯಾನಕವಾಗ್ತಿರೋ ಬೆಂಗಳೂರನ್ನ 15 ದಿನ ಲಾಕ್ಡೌನ್ ಮಾಡಲು ಒತ್ತಾಯಿಸಿದ್ಯಾರು? ಬೆಳಗಾವಿಯಲ್ಲಿ ಆಕ್ಸಿಜನ್ ಕೊರತೆಗೆ 2 ಬಲಿಯಾದ್ರ? ನೋಡೋಣ ಕೊರೋನಾ ಘಾತ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಡ್ ಬ್ಲಾಕಿಂಗ್ ಬಗ್ಗೆ ತೇಜಸ್ವಿ ಸೂರ್ಯ ಆರೋಪದ ಬಗ್ಗೆ ಆರೋಪಿತ 17 ಜನರನ್ನ ಕರೆಸಿ ಶಾಸಕ ಜಮೀರ್ ಅಹಮದ್ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ತೇಜಸ್ವಿ ಸೂರ್ಯ ವಿರುದ್ಧ ವಾಗ್ದಾಳಿ ನಡೆಸಿರುವ ಜಮೀರ್ ಅಹಮದ್ ದಾಖಲೆ ಇಲ್ಲದೆ ಮಾತಾಡಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವು ಎಷ್ಟು ಅಂತ ಸಹಿಸಿಕೊಳ್ಳೋಕೆ ಆಗತ್ತೆ? ಬೆಡ್ ಬ್ಲಾಕಿಂಗ್ನಲ್ಲಿ ಸತೀಶ್ ರೆಡ್ಡಿ ಪಿಎ ಶಾಮೀಲಾಗಿದ್ದು, ಇದಕ್ಕೆ ಏನು ಉತ್ತರಿಸ್ತೀರಿ ಅಂತ ತೇಜಸ್ವಿ ಸೂರ್ಯಗೆ ಪ್ರಶ್ನಿಸಿದ್ದಾರೆ. ಸತೀಶ್ ರೆಡ್ಡಿ ಅವರು ಮತ್ತೆ ನಿಮ್ಮ ಬಸವನಗುಡಿ ಎಂಎಲ್ಎ ಅವರು, ಚಿಕ್ಕಪೇಟೆ ಎಂಎಲ್ಎ ಅವರು ನಮ್ಮ ಗ್ರೇಟ್ ಸಂಸದ ತೇಜಸ್ವಿ ಸೂರ್ಯಗೆ ತಪ್ಪಾದಾಗ ಕೇವಲ ಮುಸ್ಲಿಮರು ಮಾತ್ರ ಕಾಣಿಸ್ತಾರೆ, ನಿಮ್ಮಲ್ಲಿ ಅದೆಷ್ಟು ವಿಷ ಇಟ್ಕೊಂಡಿದ್ದೀರಿ ಅಂತ ಜಮೀರ್ ಅಹಮದ್ ಕಿಡಿಕಾರಿದ್ದಾರೆ. ವಾರ್ ರೂಮ್ನಲ್ಲಿ ಸುಮಾರು 205 ಜನ ಕೆಲಸ ಮಾಡ್ತಾ ಇದ್ದು, ಇವರಿಗೆ ಕೇವಲ 17 ಮುಸ್ಲಿಮರು ಮಾತ್ರ ಕಾಣಿಸ್ತಾರೆ. ಸಾವು ಯಾವತ್ತೂ ಧರ್ಮವನ್ನ ನೋಡೋದಿಲ್ಲ. ನಾವು ಹಿಂದೂಗಳು ಮೃತಪಟ್ಟರು ಶವ ಸಂಸ್ಕಾರ ಮಾಡಿದ್ದೇವೆ. ಚಾಮರಾಜನಗರ ಪ್ರಕರಣ ಡೈವರ್ಟ್ ಮಾಡೋಕೆ ಬೆಡ್ ಬ್ಲಾಕಿಂಗ್ ದಂಧೆ ಹೊರಗೆ ತಂದಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ.
ಕ್ಷಣ ಕ್ಷಣಕ್ಕೂ ಬೆಂಗಳೂರು ಭೀಕರವಾಗ್ತಾ ಇದ್ದು ನಮಗೆ ಹೆಚ್ಚುವರಿ ಬೆಡ್ ಅಗತ್ಯ ಇದೆ, ಆಕ್ಸಿಜನ್ ವ್ಯವಸ್ಥೆ ಬೇಕಾಗಿದೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಹೇಳಿದ್ದಾರೆ. ಚಿಕ್ಕ ಚಿಕ್ಕ ಆಸ್ಪತ್ರೆಗಳಲ್ಲೂ ಆಕ್ಸಿಜನ್ ವ್ಯವಸ್ಥೆ ಮಾಡ್ತೇವೆ. 15,000 ಹೋಟೆಲ್ನಲ್ಲಿ ಬೆಡ್ ವ್ಯವಸ್ಥೆಗೆ ಚಿಂತನೆ ನಡೆಸಿದ್ದು ಬೇರೆ ಬೇರೆ ದೇಶಗಳಿಂದ ಆಕ್ಸಿಜನ್ ತರಿಸೋಕೆ ಯೋಚಿಸುತ್ತಿದ್ದೀವಿ ಅಂತ ಗೌರವ್ ಗುಪ್ತಾ ತಿಳಿಸಿದ್ದಾರೆ. ಅಲ್ಲದೆ ಕೋವಿಡ್ ನಿಯಂತ್ರಣಕ್ಕೆ ಕಠಿಣ ಲಾಕ್ಡೌನ್ ಬೇಕು ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಆಕ್ಸಿಜನ್ ಕೊರತೆಯ ಸಾವಿನ ಸರಣಿ ಮುಂದುವರೆದಿದೆ. ಸರಿಯಾದ ಸಮಯಕ್ಕೆ ಆಕ್ಸಿಜನ್ ಸಿಗದೆ ಆಸ್ಪತ್ರೆ ಸಿಬ್ಬಂದಿ ಬೇಜವಾಬ್ದಾರಿಯಿಂದ ಕೊರೋನಾ ಸೋಂಕಿನಿಂದ ಬಳಲ್ತಾ ಇದ್ದ ಇಬ್ಬರು ಬೆಳಗಾವಿಯಲ್ಲಿ ಸಾವಿಗೀಡಾಗಿರುವ ಆರೋಪ ಕೇಳಿಬಂದಿದೆ. ರಾಯಬಾಗ ತಾಲೂಕು ಆಸ್ಪತ್ರೆಯಲ್ಲಿ ಘಟನೆ ನಡೆದಿದ್ದು ತಾಲೂಕು ಆಸ್ಪತ್ರೆ ವೈದ್ಯರು ಮೃತರ ಸಂಬಂಧಿಕರ ನಡುವೆ ವಾಗ್ವಾದ ನಡೆದಿದೆ. ಸಿಎಂಒ ಡಾಕ್ಟರ್ ಶ್ರೀಮಂತ ಬಾನೆಗೆ ಕುಟುಂಬಸ್ಥರು ತರಾಟೆಗೆ ತೆಗೆದುಕೊಂಡಿದ್ದು ರಾತ್ರಿ ವೇಳೆ ಆಕ್ಸಿಜನ್ ಸ್ಥಗಿತಗೊಳಿಸಿದ್ರಿಂದ ಸಾವಿಗೀಡಾಗಿರುವ ಆರೋಪ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಕೊರೋನಾ ಮರಣ ಮೃದಂಗ ಮುಂದುವರೆದಿದ್ದು ಕೋವಿಡ್ ಸಾವಿನ ಸಂಖ್ಯೆಯಲ್ಲಿ ಅಜಗಜಾಂತರ ವ್ಯತ್ಯಾಸ ಕಂಡುಬಂದಿದೆ. ಬೆಳಗಾವಿಯಲ್ಲಿ ನಿನ್ನೆ ಕೊರೋನಾ ಸೋಂಕಿಗೆ ಇಬ್ಬರು ಬಲಿ ಅಂತ ಹೆಲ್ತ್ ಬುಲೆಟಿನ್ನಲ್ಲಿ ತಿಳಿಸಲಾಗಿದೆ. ಆದರೆ ಇಂದು ಕೋವಿಡ್ ನಿಯಮದಂತೆ 28 ಶವ ಸಂಸ್ಕಾರ ಮಾಡಲಾಗಿದೆ. ಹೀಗಾಗಿ ಇಬ್ಬರು ಮಾತ್ರ ಬಲಿಯಾಗಿದ್ದರೆ 28 ಶವ ಎಲ್ಲಿಂದ ಬಂತು ಅನ್ನೋದು ಅನುಮಾನ ಮೂಡಿಸಿದೆ. ಬೆಂಗಳೂರಿನ ಇಎಸ್ಐ ಆಸ್ಪತ್ರೆಯಲ್ಲಿ ಭಾರೀ ಅನಾಹುತ ತಪ್ಪಿದೆ. ಇಂದಿರಾನಗರ ಇಎಸ್ಐ ಆಸ್ಪತ್ರೆಯಲ್ಲಿ ಲಿಕ್ವಿಡ್ ಆಕ್ಸಿಜನ್ ಕೊರತೆ ಉಂಟಾಗಿತ್ತು. ತಕ್ಷಣ ಪೀಣ್ಯ ಪೊಲೀಸರು 9 ಆಕ್ಸಿಜನ್ ಸಿಲಿಂಡರ್ ವ್ಯವಸ್ಥೆ ಮಾಡಿದ್ದಾರೆ. ಹೆಚ್ಚಿನ ಆಕ್ಸಿಜನ್ ತುಮಕೂರಿನಿಂದ ತರಿಸಲಾಗ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಆರ್ಎಂಒ ಡಾಕ್ಟರ್ ನಿತ್ಯಾನಂದ, ಸದ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ಲ, ಸಿಲಿಂಡರ್ ಬಂದ್ರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ, ಆಕ್ಸಿಜನ್ ಬರದೇ ಇದ್ರೆ ರೋಗಿಗಳನ್ನ ಶಿಫ್ಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಮರಣ ಮೃದಂಗ ಬಾರಿಸ್ತಾ ಇದ್ದು ದಿನನಿತ್ಯ ನೂರಾರು ಜನ ಮೃತಪಡುತ್ತಿದ್ದಾರೆ. ಇದರ ನಡುವೆ ನಕಲಿ ವೈದ್ಯರು ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡ್ತಾ ಇರೋ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಕೊರೋನಾಗೆ ಚಿಕಿತ್ಸೆ ನೀಡ್ತಾ ಇದ್ದ 50 ನಕಲಿ ಕ್ಲಿನಿಕ್ಗಳ ಮೇಲೆ ಡಿಎಚ್ಒ ಡಾಕ್ಟರ್ ನಿತಿನ್ ದಾಳಿ ಮಾಡಿದ್ದಾರೆ. ಎಸ್ಎಸ್ಎಲ್ಸಿ ಫೇಲ್ ಆಗಿದ್ರು ವೈದ್ಯ ಅಂತ ಬೋರ್ಡ್ ಹಾಕೊಂಡು ಚಿಕಿತ್ಸೆ ನೀಡ್ತಾ ಇದ್ದಿದ್ದು ಬಯಲಿಗೆ ಬಂದಿದ್ದು ನಕಲಿ ವೈದ್ಯರು ಬಳಸ್ತಾ ಇದ್ದ ಔಷಧ ಸಿರಿಂಜ್ ಅನ್ನ ಜಪ್ತಿ ಮಾಡಲಾಗಿದೆ. ಹೋಮ್ ಐಸೋಲೇಷನ್ನಲ್ಲಿರುವ ಸೋಂಕಿತರು ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇರೋ ಆರೋಪ ಕೇಳಿಬಂದಿದೆ. ಹೀಗಾಗಿ ಮೈಸೂರಿನ ಕೆಆರ್ ವಿಧಾನಸಭಾ ಕ್ಷೇತ್ರದಲ್ಲಿ ವಿನೂತನ ಪ್ರಯತ್ನ ಮಾಡಿದ್ದು ಕೊರೋನಾ ಪಾಸಿಟಿವ್ ಇರುವ ಮನೆ ಮುಂದೆ ಬಿಳಿ ಬಾವುಟ ಹಾಕೋಕೆ ಚಿಂತನೆ ನಡೆಸಿದ್ದಾರೆ. ಈ ಬಗ್ಗೆ ಕೆಆರ್ ವಿಧಾನಸಭಾ ಕ್ಷೇತ್ರದ ಕೋವಿಡ್ ಪರಿಶೀಲನಾ ಸಭೆಯಲ್ಲಿ ತೀರ್ಮಾನ ಮಾಡಿದ್ದು ಕೊರೋನಾ ಚಿತ್ರವುಳ್ಳ ಬಿಳಿ ಬಾವುಟವನ್ನ ಹಾಕೋಕೆ ಪ್ಲಾನ್ ಮಾಡಿದ್ದಾರೆ. ಕೊರೋನಾ ಮಧ್ಯೆ ನಟಿ ರಾಗಿಣಿ ದ್ವಿವೇದಿ ಸಾಮಾಜಿಕ ಕಳಕಳಿ ಮೆರೆದಿದ್ದಾರೆ. ಚಿತಾಗಾರ ಹಾಗೂ ರುದ್ರಭೂಮಿಯ ಕೆಲಸಗಾರರಿಗೆ ನಟಿ ರಾಗಿಣಿ ಆಹಾರದ ಕಿಟ್ ಪೂರೈಸಿದ್ದಾರೆ. ಸರ್ವಜ್ಞನಗರದ ಕಲ್ಲಹಳ್ಳಿ ರುದ್ರಭೂಮಿಗೆ ತೆರಳಿ ಗುಂಡಿ ಅಗೆಯುವ ಕಾರ್ಮಿಕರು ಹಾಗೂ ಕುಟುಂಬದ ಮಹಿಳೆಯರನ್ನ ಭೇಟಿ ಮಾಡಿ 1 ತಿಂಗಳಿಗೆ ಆಗುವಷ್ಟು ದಿನಸಿ ಕಿಟ್ ನೀಡಿದ್ದಾರೆ. ಕೊರೋನಾ ಆರ್ಭಟದ ಮಧ್ಯೆ ಜಿಲ್ಲೆಯ ಉಸ್ತುವಾರಿ ವಹಿಸಿಕೊಂಡ ಸಚಿವರು ಎಲ್ಲಿದ್ದಾರೆ? ಸಿಎಂ ಖಡಕ್ ಸೂಚನೆ ಕೊಟ್ಮೇಲಾದ್ರೂ ನಿದ್ದೆ ಬಿಟ್ಟು ಎದ್ದಿದ್ದಾರಾ ಉಸ್ತುವಾರಿಗಳು? ಟಿವಿ9 ರಿಯಾಲಿಟಿ ಚೆಕ್ನಲ್ಲಿ ಉಸ್ತುವಾರಿ ಸಚಿವರ ಬಣ್ಣ ಬಯಲಾಗಿದೆ ಹೇಗೆ ನೋಡೋಣ. ಕಾಪಾಡ್ತಾರಾ ಸಚಿವರು? ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ 2ನೇ ಅಲೆಯ ಕ್ರೂರ ಅಟ್ಟಹಾಸ ಇಡೀ ಕರುನಾಡನ್ನೇ ಕಂಗೆಡಿಸಿದೆ. ಬೆಂಗಳೂರಿನಿಂದ ಬೀದರ್ವರೆಗೂ, ಮಂಗಳೂರಿನಿಂದ ರಾಯಚೂರುವರೆಗೂ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಕೊರೋನಾ ಜೀವ ಹಿಂಡ್ತಾ ಇದೆ. ಈ ಹೊತ್ತಿನಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಎಲ್ಲಿದ್ದಾರೆ? ಸಿಎಂ ಬಿಎಸ್ವೈ ಖಡಕ್ ಸೂಚನೆ ಕೊಟ್ಮೇಲಾದ್ರೂ ನಿದ್ದೆ ಬಿಟ್ಟು ಎದ್ದಿದ್ದಾರಾ ಉಸ್ತುವಾರಿಗಳು ಅನ್ನೋ ಪ್ರಶ್ನೆ ಮೂಡಿದೆ. ರಾಜ್ಯವನ್ನ ಕೊರೋನಾದಿಂದ ಉಸ್ತುವಾರಿ ಸಚಿವರು ಕಾಪಾಡ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಟಿವಿ9 ರಿಯಾಲಿಟಿ ಚೆಕ್ನಲ್ಲಿ ಉಸ್ತುವಾರಿ ಸಚಿವರ ನಿಜ ಬಣ್ಣ ಬಯಲಾಗಿದೆ. ರಾಜ್ಯದಲ್ಲಿ ಕೋವಿಡ್ ನಿರ್ವಹಣೆಗೆ 5 ಸಚಿವರಿಗೆ ಪ್ರತ್ಯೇಕ ಹೊಣೆ ನೀಡಲಾಗಿದೆ. ಸಿಎಂ ಬಿಎಸ್ವೈ ಕಳೆದ 2 ದಿನದ ಹಿಂದೆ ಕೋವಿಡ್ ನಿರ್ವಹಣೆಗೆ ಟೀಮ್ ಮಾಡಿದ್ರು. ಆಕ್ಸಿಜನ್ ಸಪ್ಲೈ ಬಗ್ಗೆ ಕೇಂದ್ರದ ಜೊತೆ ಸಂಪರ್ಕ ಇಟ್ಟುಕೊಳ್ಳೋಕೆ ಸಚಿವ ಜಗದೀಶ್ ಶೆಟ್ಟರ್ಗೆ ಹೊಣೆ ನೀಡಿದ್ರು. ರೆಮ್ಡಿಸಿವಿರ್, ಕೋವಿಡ್ ಔಷಧ ನಿರ್ವಹಣೆ ಡಿಸಿಎಂ ಅಶ್ವಥ್ ನಾರಾಯಣ್ಗೆ, ಬೆಡ್ ಸಮಸ್ಯೆ ನಿರ್ವಹಣೆ ಸಚಿವ ಬಸವರಾಜ ಬೊಮ್ಮಾಯಿ ಹಾಗೂ ಆರ್ ಅಶೋಕ್, ರಾಜ್ಯದಲ್ಲಿರೋ ವಾರ್ ರೂಮ್ ನಿರ್ವಹಣೆಯನ್ನ ಅರವಿಂದ್ ಲಿಂಬಾವಳಿ ಹೆಗಲಿಗೆ ವಹಿಸಿದ್ರು. ಆದ್ರೆ ಸಚಿವರು ಮಾತ್ರ ಡೋಂಟ್ ಕೇರ್ ಅಂದಿದ್ದಾರೆ. ಆರೋಗ್ಯ ಸಚಿವ ಸುಧಾಕರ್ ವಿರುದ್ಧ ಜನರು ಗರಂ ಆಗಿದ್ದಾರೆ. ಉಸ್ತುವಾರಿ ಸಚಿವ ಸುಧಾಕರ್ ವಿರುದ್ಧ ಚಿಕ್ಕಬಳ್ಳಾಪುರ ಜನರು ಆಕ್ರೋಶ ಹೊರಹಾಕ್ತಿದ್ದಾರೆ. ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಹೆಚ್ಚಳವಾಗಿದ್ದರಿಂದಾಗಿ ಜನ ನರಕ ಅನುಭವಿಸುತ್ತಿದ್ದಾರೆ. ಬೆಂಗಳೂರಲ್ಲಿ ಸಭೆ ಹಿನ್ನೆಲೆ ಇಂದು ಜಿಲ್ಲೆಗೆ ಭೇಟಿ ಕೊಟ್ಟಿಲ್ಲ. ಫೋನ್, ವಾಟ್ಸ್ಆಪ್ನಲ್ಲಷ್ಟೇ ಅಧಿಕಾರಿಗಳ ಜೊತೆ ಸಂಪರ್ಕ ಹೊಂದಿದ್ದಾರೆ. ಬೆಡ್, ಐಸಿಯು ಬೇಡಿಕೆ ಹೆಚ್ಚುತ್ತಾ ಇದ್ದರೂ ಸಚಿವರು ಭೇಟಿ ನೀಡ್ತಿಲ್ಲ ಅಂತ ಜನ ಆರೋಪಿಸಿದ್ದಾರೆ.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜೀವವಾಯು ಸಿಗದೆ ಜನ ನರಳಾಡ್ತಿದ್ದಾರೆ. ಬೆಂಗಳೂರು ಜನ ನರಳಾಡ್ತಾ ಇದ್ರು, ಉಸ್ತುವಾರಿ ಸಚಿವ ಆರ್ ಅಶೋಕ್ ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಸಿಎಂ ಬಿಎಸ್ವೈ ಸೂಚನೆಯ ನಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಭೇಟಿ ನೀಡಿಲ್ಲ. ರಾಜಧಾನಿಯ ಕೂಗಳತೆ ದೂರದಲ್ಲಿರೋ ಜಿಲ್ಲೆಗೆ ಹೋಗೋಕೆ ಸಚಿವರು ಹಿಂದೇಟು ಹಾಕ್ತಿದ್ದಾರೆ. ಕೇವಲ ಫೋನ್ನಲ್ಲಿ ಡಿಸಿಯಿಂದ ಮಾಹಿತಿಯನ್ನ ಪಡೆದಿದ್ದಾರೆ. 2-3 ದಿನದಲ್ಲಿ ಬರೋದಾಗಿ ಸಚಿವ ಅಶೋಕ್ ತಿಳಿಸಿದ್ದಾರಂತೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಜನ ಜೀವ ಬಿಡ್ತಾ ಇದ್ರೂ ಸಹ ಉಸ್ತುವಾರಿ ಸಚಿವ ಸುರೇಶ್ ಕುಮಾರ್ ಮಾತ್ರ ಕಣ್ಮುಚ್ಚಿ ಕುಳಿತಂತೆ ಕಾಣಿಸ್ತಾ ಇದೆ. ಆಕ್ಸಿಜನ್ ಸಿಗದೆ 24 ಮಂದಿ ಬಲಿಯಾಗಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಮಾತ್ರ ಅಲರ್ಟ್ ಆಗಿಲ್ಲ. ಜಿಲ್ಲೆಯಲ್ಲಿ ಸೋಂಕಿತರ ಸಾವಿನ ಸರಣಿ ಮುಂದುವರೆದಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಸಿಗದೆ ಮತ್ತೆ 20 ಜನ ಮೃತಪಟ್ಟಿದ್ದಾರೆ ಅಂತ ಸಂಬಂಧಿಕರು ಆರೋಪ ಮಾಡ್ತಿದ್ದಾರೆ. ಹೀಗಾಗಿ ಉಸ್ತುವಾರಿ ಸಚಿವರ ವಿರುದ್ಧ ಚಾಮರಾಜನಗರ ಜಿಲ್ಲೆ ಜನರು ರೋಷಾಗ್ನಿ ಹೊರಹಾಕ್ತಿದ್ದಾರೆ. ಸಚಿವರೇ, ಮೃತರ ಸಂಬಂಧಿಕರ ಗೋಳು ಕೇಳಿಸ್ತಿಲ್ವಾ? ಸಮಸ್ಯೆ ಪರಿಹಾರಕ್ಕೆ, ಜನರ ಜೀವ ಉಳಿಸೋಕೆ ಇನ್ನೆಷ್ಟು ದಿನ ಬೇಕು ಅಂತ TV9 ಪ್ರಶ್ನೆ ಮಾಡ್ತಿದೆ. ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸ ಮೆರೆದಿದೆ. ಸಿಎಂ ಬಿಎಸ್ವೈ ಸೂಚನೆ ಬಳಿಕವೂ ಬೆಳಗಾವಿ ಜಿಲ್ಲೆಯತ್ತ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಹೆಜ್ಜೆಯನ್ನೇ ಇಟ್ಟಿಲ್ಲ. ಬೆಳಗಾವಿ ಜಿಲ್ಲೆಯಾದ್ಯಂತ ಬೆಡ್ ಸಿಗದೆ ರೋಗಿಗಳು ಪ್ರಾಣವನ್ನು ಬಿಡ್ತಿದ್ದಾರೆ. ರೋಗಿಗಳು ಉಸಿರು ನಿಲ್ಲಿಸಿದ್ರು ಗೋವಿಂದ ಕಾರಜೋಳ ಮೌನವಾಗಿದ್ದಾರೆ. 2 ದಿನದ ಹಿಂದೆ ಮನೆಯಲ್ಲೇ ಕುಳಿತು ಆನ್ಲೈನ್ ಸಭೆ ನಡೆಸಿದ್ದನ್ನ ಬಿಟ್ರೆ ಬೇರೆ ಯಾವ ಕ್ರಮಗಳನ್ನೂ ಕೈಗೊಂಡಿಲ್ಲ. ಸಭೆಯಲ್ಲಿ 200 ಆಕ್ಸಿಜನ್ ಬೆಡ್ ವ್ಯವಸ್ಥೆಗೆ ಸಚಿವರು ಸೂಚನೆ ಕೊಟ್ಟಿದ್ರು. ಇನ್ನೂ ಕೂಡ ಬೆಡ್ ವ್ಯವಸ್ಥೆ ಆಗಿಲ್ಲ. ಕೊರೋನಾ ಕಂಟ್ರೋಲ್ಗೆ ಸಿಎಂ ಬಿಎಸ್ವೈ ಸೂಚನೆ ಕೊಟ್ಟರು. ಹಾವೇರಿ ಜಿಲ್ಲೆಯತ್ತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮುಖ ಮಾಡ್ತಿಲ್ಲ. ನಿನ್ನೆ ಜಿಲ್ಲಾಡಳಿತದ ಜೊತೆ ವಿಡಿಯೋ ಕಾನ್ಫರೆನ್ಸ್ ಸಭೆ ನಡೆಸಿರೋ ಸಚಿವರು ಕೋವಿಡ್ ಸ್ಥಿತಿಗತಿಯ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಆನ್ಲೈನ್ ಸಭೆ ನಡೆಸಿದ್ದನ್ನ ಬಿಟ್ರೆ ಜಿಲ್ಲೆಗೆ ಸಚಿವರು ಬಂದಿಲ್ಲ. ಹಾವೇರಿ ಜಿಲ್ಲೆಗೆ ಉಡುಪಿ ಜಿಲ್ಲಾ ಉಸ್ತುವಾರಿ ಹೊಣೆಯನ್ನ ಬೊಮ್ಮಾಯಿ ಹೆಗಲಿಗೆ ವಹಿಸಿದ್ದು ಅಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ನಡೆಸಿದ್ದಾರೆ ಅಷ್ಟೇ. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಶೆಟ್ಟರ್ ವಿರುದ್ಧ ಜಿಲ್ಲೆಗೆ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸದ್ಯ ಜಗದೀಶ್ ಶೆಟ್ಟರ್ಗೆ ಸಿಎಂ ಆಕ್ಸಿಜನ್ ವ್ಯವಸ್ಥೆ ಮಾಡುವ ಹೊಣೆ ನೀಡಿದ್ದಾರೆ. ಇದೇ ಕಾರಣಕ್ಕೆ ಜಿಲ್ಲೆಗೆ ಇದುವರೆಗೂ ಭೇಟಿ ನೀಡಲಿಲ್ವಾ ಅನ್ನೋ ಅನುಮಾನ ಮೂಡಿದೆ. ಹಿರಿಯ ಸಚಿವರಾಗಿ ಅಧಿಕಾರಿಗಳ ಜೊತೆ ವರ್ಚುವಲ್ ಸಭೆ ಮಾಡಬೇಕಿತ್ತು. ಆದರೆ ಏಪ್ರಿಲ್ನಲ್ಲಿ ಕೇವಲ ಸಭೆ ಮಾಡಿದ್ದನ್ನ ಬಿಟ್ರೆ ಜಿಲ್ಲೆಯತ್ತ ಮುಖ ಹಾಕಿಲ್ಲ. ಸಿಎಂ ಆದೇಶಕ್ಕೂ ಸಚಿವ ಮುರುಗೇಶ್ ನಿರಾಣಿ ಡೋಂಟ್ ಕೇರ್ ಎಂದಿದ್ದಾರೆ. ಜಿಲ್ಲಾ ಕೇಂದ್ರಗಳಿಗೆ ಹೋಗುವಂತೆ ಸಚಿವರಿಗೆ ಸಿಎಂ ಸೂಚನೆ ನೀಡಿದ್ದಾರೆ. ಆದರೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ನಿರಾಣಿ ಬೆಂಗಳೂರಿನಲ್ಲೇ ಇದ್ದಾರೆ. ಹೀಗಾಗಿ ನಾಳೆ ಕಲಬುರಗಿಗೆ ಭೇಟಿ ನೀಡ್ತೀನಿ ಅಂತ ತಿಳಿಸಿರೋ ಅವರು 2 ದಿನ ಜಿಲ್ಲೆಯಲ್ಲಿ ಇದ್ದುಕೊಂಡು ಸಮಸ್ಯೆ ಪರಿಶೀಲನೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ.